ಕಾರ್ಯಕ್ರಮಕ್ಕೆ. ಆದರೂ ನಮ್ಮೊಂದಿಗೆ ಶ್ರೀಯುತ ಸದಾಶಿವ ಶೆಟ್ಟಿ ಕಡೆಂಗೆ ಮತ್ತು ಶ್ರೀಯುತ ವಿಠಲ್ ಶೆಟ್ಟಿ ಬೆಂಗಳೂರು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ. ವಯೋನಿವೃತ್ತಿಯನ್ನು ಹೊಂದಿರುವ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿಯಾದ ಶ್ರೀಮತಿ ಜೋಸೆಫ್ ಡಿಸೋಜ ಇವರಿಂದ ಮನದಾಳದ ಮಾತುಗಳು. ವೇದಿಕೆಯ ಮೇಲಿರುವ ಸದಸ್ಯರೇ, ಸಭಾಧ್ಯಕ್ಷರೇ, ಶಿಕ್ಷಣಾಧಿಕಾರಿಗಳೇ, ಮುಖ್ಯೋಪಾಧ್ಯಾಯರೇ, SDMC ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರು, ಸಹೋದ್ಯೋಗಿ ಬಂಧುಗಳೇ, ಪೋಷಕರು ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಂದು ನೀವೆಲ್ಲರೂ ಸೇರಿ ನನಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ನಾನು 1994 ಸೆಪ್ಟೆಂಬರ್ ತಿಂಗಳ 22 ಕಾಲ 32 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ ಎಂದರೆ ನನಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಕಾರಣ, ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವಾಗ ನನಗೆ ಸಿಕ್ಕಿದ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ನನ್ನ ಸಹೋದ್ಯೋಗಿಗಳ ಪ್ರೀತಿ, ಒಡನಾಟ ಹಾಗೂ ಸಹಕಾರ, ಹಾಗೆಯೇ ನಿಮ್ಮೆಲ್ಲರ ಸಹಕಾರ ಈ ಒಂದೇ ಶಾಲೆಯಲ್ಲಿ ಕೆಲಸ ನಿರ್ವಹಿಸಲು ನನಗೆ ತುಂಬ ಅನುಕೂಲವಾಗಿದೆ. ಏಕೆಂದರೆ ಅದು ಒಂದು ಸಂತೋಷ ವಿಷಯವೇ ಆಗಿದೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಈ ಶಾಲೆಯ SDMC ಅಧ್ಯಕ್ಷರು ಮತ್ತು ಸದಸ್ಯರು, ಪೋಷಕರು, ವಿದ್ಯಾರ್ಥಿಗಳು ಸದಾ ಎಲ್ಲ ಸಮಾರಂಭಗಳಲ್ಲಿಯೂ ನಮ್ಮೊಂದಿಗೆ ನಾವೆಲ್ಲರೂ ಒಂದೇ ಎನ್ನುವ ಅಭಿಪ್ರಾಯದೊಂದಿಗೆ ನಮಗೆ ಸದಾ ಸಹಕಾರ ಕೊಡುತ್ತಾ ನಮ್ಮೊಂದಿಗೆ ಸೇರಿ ಕೆಲಸವನ್ನು ಮಾಡುತ್ತಿದ್ದರು. ಹೀಗಿರುವಾಗ ನಮ್ಮ ಶಾಲೆಯಲ್ಲಿ ನಮಗೆ ಕರ್ತವ್ಯ ನಿರ್ವಹಿಸಲು ಯಾವ ತೊಂದರೆಯೂ ಆಗುತ್ತಿರಲಿಲ್ಲ. ಎಲ್ಲ ಶಿಕ್ಷಕರನ್ನು ಹುರಿದುಂಬಿಸುತ್ತಾ ನಮ್ಮ ಶಾಲೆ ಉದ್ಧಾರ ಆಗಬೇಕಾದರೆ ಊರಿನಲ್ಲಿರುವ ಎಲ್ಲ ಪೋಷಕರು ಮತ್ತು ಶಿಕ್ಷಣಾಭಿಮಾನಿಗಳು ನಮ್ಮ ಶಾಲೆಗೆ ಸದಾ ಸಹಾಯ ಹಸ್ತವನ್ನು ನೀಡುತ್ತಿದ್ದಲ್ಲಿ ನಮ್ಮ ಶಾಲೆ ಇನ್ನೂ ಉತ್ತುಂಗಕ್ಕೆ ಏರಲು ಖಂಡಿತ ಸಾಧ್ಯವಾಗಿದೆ. ಹಾಗೆಯೇ ನಮ್ಮ ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಕಲಿತು ನಮ್ಮ ಶಾಲೆಗೆ ಹಾಗೂ ಊರಿನ ಎಲ್ಲರಿಗೂ ಹಾಗೂ ತಂದೆ ತಾಯಿಗೂ ಒಳ್ಳೆಯ ಹೆಸರು ತರಲಿ. ನಮ್ಮ ಶಾಲೆಯ ಅತ್ಯಂತ ಉತ್ತಮ ರೀತಿಯಲ್ಲಿ ಪ್ರಗತಿ ಹೊಂದಲಿ. ನಮ್ಮ ಗ್ರಾಮ ಮುಂದೊಂದು ದಿನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ನನ್ನ ತಂದೆ ತಾಯಿಗಳಿಗೆ 7 ಮಂದಿ ಮಕ್ಕಳೇ ನಾನು 5ನೇಯವರು. ನನ್ನ ಮುಂದೆ 2 ಅಣ್ಣಂದಿರು, 2 ಅಕ್ಕಂದಿರು, ನಂತರ ನನ್ನ ತಂಗಿ ಮತ್ತು ನನ್ನ ತಮ್ಮ. ನಾನು ಈ ಶಿಕ್ಷಣ ಕ್ಷೇತ್ರಕ್ಕೆ ಬರಲು ಮುಖ್ಯ ಕಾರಣ ನನ್ನ ದೊಡ್ಡ ಅಣ್ಣ. ನಾನು ಒಂದು ಪ್ರತಿಷ್ಠಿತ ಸಂಸ್ಥೆ ಬೆಂಗಳೂರು YMCA ಶಾಲೆಯ ವಿದ್ಯಾಭ್ಯಾಸವಾಯಿತು. ಅದಕ್ಕೆ ಕಾರಣ ನನ್ನ ಅಣ್ಣ. ಅವರು ನನ್ನ ಎಲ್ಲ ಭಾರವನ್ನು ಹೊತ್ತು ಅವರಿಗೆ ಎಷ್ಟೋ ಧನ್ಯವಾದ ಹೇಳಿದರೂ ಸಾಲುವುದಿಲ್ಲ. ಅದೇ ರೀತಿ ನನ್ನ ಎಲ್ಲ ಅಕ್ಕನವರು, ಅತ್ತಿಗೆಯರು, ಭಾವ ಎಲ್ಲರನ್ನು ಸಹಾಯ ನೀಡಿದ್ದಾರೆ. ಅದರಲ್ಲಿಯೂ ನಾನು ಧನ್ಯವಾದ ಹೇಳುವುದೇನೆಂದರೆ ಈಗ ನಾನು 32 ವರ್ಷ ಸೇವೆ ಸಲ್ಲಿಸುವಾಗ ಈ ಶಾಲೆಗೆ ಒಡನಾಟ ನಾನು ಈ ಶಾಲೆಯ ಸೇರುವಾಗ ಶಾರದಾ ಟೀಚರ್, ಇಂದ್ರ ಟೀಚರ್, ಶೋಭನಾ ಟೀಚರ್, ಅಪುಲನ್ ಟೀಚರ್, ಜಗದೀಶ್ ಸರ್, ಡೋರಿನ್ ನನಗೆ ಈ ಶಾಲೆಯ ಶಿಕ್ಷಕರಾಗಿದ್ದರು. ಅದೇ ಸಮಯದಲ್ಲಿ ನಮ್ಮ ಈ ಶಾಲೆಗೆ ನಾನು ಸೇರಬೇಕಾದರೆ ಒಬ್ಬರು ಅತಿಥಿ ಶಿಕ್ಷಕರಾಗಿ ಇಲ್ಲಿ ಸೇರಿದ್ರು. ನಾನು ಇಲ್ಲಿ ಸೇರಬೇಕಾದ್ರೆ ನನಗೆ ನೀವು ಸೇರೋದು ಬೇಡ, ನಾನು ಈ ಶಾಲೆಯಲ್ಲಿ ಮೊದಲಿಂದಲೂ ಇದ್ದೆ, ನನಗೆ ನೀವು ಈ ಶಾಲೆಯನ್ನು ಹೋಗಬೇಕು ಎಂದು ಅವರು ಹಠ ಹಿಡಿದಿದ್ದರು. ಅದಕ್ಕೆ ನಮ್ಮ ಸರ್ ಹೇಳಿದರು, ಅವರು ಸರ್ಕಾರದ ಸೇವೆಯಿಂದ ಬಂದವರು, ಅವರನ್ನು ಇಲ್ಲಿಂದ ಕಳಿಸುವ ಹಾಗಿಲ್ಲ, ನೀವಾದರೆ ಹೀಗೆ ಬಂದವರು, ಆದರೆ ನಿಮ್ಮನ್ನದು
ಕಳಿಸಬಹುದು ಎಂದು ಹೇಳಿದರು. ಅದೇ ರೀತಿ ನನಗೆ ಹೆಚ್ಚು ಸಹಾಯ ನೀಡಿದವರು ಈ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಅದರಲ್ಲಿಯೂ ನನ್ನ HR ಜಗದೀಶ್ ಸರ್. ಅವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಲು ಸಾಲುವುದಿಲ್ಲ. ಏಕೆಂದರೆ ಅವರು ನನ್ನ ಹೆಜ್ಜೆಯಲ್ಲೂ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಏಕೆಂದರೆ ಅವರು ಒಂದಲ್ಲ ಒಂದು ರೀತಿ ಈಗ ಈ ಒಂದು ಕಟ್ಟಡ ಅಥವಾ ಈ ಒಂದು ರಂಗಮಂದಿರ ಆಗಬೇಕಾದ್ರೆ ಅವರು ತಗೊಂಡ ಈ 2 ತಿಂಗಳ ರಜೆ ಒಂದೇ ಒಂದು ಮನೆಯಲ್ಲಿ ಇಲ್ಲದೆ ಒಂದು ಬೆಳಿಗ್ಗೆ ಬಂದು ಸಂಜೆ 7 ಗಂಟೆ ತನಕ ನಿಂತು ಈ ಸಭಾಂಗಣವನ್ನು ಅವರು ಸೃಷ್ಟಿ ಮಾಡುವಲ್ಲಿ ಕಾರ್ಯಕರ್ತರಾಗಿದ್ದಾರೆ. ಅವರಿಗೆ ನನ್ನ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ಅವರು ನನ್ನ ಹತ್ರ ಮೊದಲು ಹೇಳ್ತಿದ್ದರು, ಜಾಸ್ಮಿನ್ ನಿನ್ನ ಎಲ್ಲ ಕಾರ್ಯ ಇದೇ ಒಂದು ಸಭಾಂಗಣದಲ್ಲಿ ನಡೆಯಬೇಕು, ಅದಕ್ಕೆ ನಾನು ಶ್ರಮಿಸ್ತಾ ಇದ್ದೇನೆ. ಅದಕ್ಕೆ ನಾನು ಹೇಳಿದೆ ಸರ್, ಮಿಡ್ಲೊಮ್ಮೆ ನಾವೊಮ್ಮೆ ಬಂದೆವು ವೀಣಾ ಟೀಚರಿಗೆ ಇಲ್ಲಿಂದ ಅವರು HM ಪೋಸ್ಟ್ ಸಿಕ್ಕಿದ ಸಂದರ್ಭದಲ್ಲಿ ಅವರಿಗೆ ನಮಗೆ ಬಿಡ್ಕೊಡ್ಲಿಕ್ಕೆ ಬಂದಿದ್ದೆವು ನಾವು. ಆವಾಗ ಅವ್ರು ಹೇಳಿದರು, ಸ್ವಲ್ಪ ಕೆಲಸ ಬಾಕಿ ಇದೆ ಜಾಸ್ಮಿನ್, ಆಗ್ತದಿಲ್ಲ ಅನ್ನೋ ಗೊತ್ತಿಲ್ಲ, ಆದರೆ ಈ ಮುಗಿಸ್ತೀನಿ ಅಂತ ಒಮ್ಮೆ ಭಾಷೆಯನ್ನು ಕೊಟ್ಟಿದ್ದರು. ಅದಂತ ಮೊನ್ನೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಆವಾಗ ನೋಡುವಾಗ ಹೇಳಿದರು, ಎಲ್ಲ ಫಿನಿಶ್ ಆಗಿದೆ, ಎಲ್ಲ ಕೆಲಸದವ್ರು ಬಂದು ಸರಿಯಾಗಿ ನಿರ್ವಹಿಸಿದ್ದಾರೆ ಎಂದು. ಅದರ ನಂತರ ಬರುವಂಥವರು ನಮ್ಮ ಶಾಲೆಯಲ್ಲಿ ಗೀತಾ ಟೀಚರ್. ಅವರು ನನಗೆಲ್ಲ ನನ್ನ ಸ್ಯಾಕ್ಸ್ ಆಗಲಿ ಯಾವ ಕೆಲಸಗಳಾಗಿ ನಾನು ಏನೋಗಿ ಕೇಳಿದರೆ ಅವ್ರು ಇಲ್ಲ ಅಂತ ಹೇಳ್ತಿರಲಿಲ್ಲ, ಆಯ್ತು ಜಾಸ್ಮಿನ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅದೇ ಥರ ನಳಿನ್ ಟೀಚರ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಒಂದಲ್ಲ ಎರಡಲ್ಲ ಎಲ್ಲ ವಿಷಯದಲ್ಲೂ ನಾನು ಏನು ಹೇಳಿ ಸಾಕು, ನಳಿನಿ ಮಾಡಿಕೊಡ್ತೀಯಲ್ಲ ನಳಿನಿ, ಆಯ್ತು ನಾನು ಮಾಡಿಕೊಡ್ತೀನಿ. ಯಾಕೆಂದರೆ ನಾವು ಯಾವಾಗಲೂ ಮಾತನಾಡುವಾಗ ಅಕ್ಕ ತಂಗಿಯರಾಗಿ ಮಾತನಾಡ್ತಾ ಇದ್ದೇವೆ. ಯಾಕೆಂದರೆ ನನಗೆ ಯಾವುದೇ ಭಾವನೆಯಲ್ಲಿ ಅವರನ್ನು ಯಾವುದೇ ನಾನು ಟೀಚರನ್ನು ನಾನು ನೋಡ್ಕೊಳ್ತಿರಲಿಲ್ಲ, ಅವರನ್ನು ನಾನು ಸರಿಯಾಗಿ ಅಂದರೆ ಅವರು ನನ್ನ ತಂಗಿಯಾಗಿಯೇ ನೋಡ್ತಾ ಇದ್ದೆ. ಇನ್ನೊಂದು ವಿಷಯ ಏನಂದರೆ, ಇನ್ನೊಬ್ಬ ನನ್ನ ಸ್ಟೆಪ್ಪಿ ಟೀಚರ್ ನನಗೆ ಯಾವುದೇ ವಿಷಯ ಆಗಲಿ ನನಗೆ ಏನೇ ಬೇಕಿದ್ದರೆ ಸ್ಟೆಪ್ಪಿದು ಬರೆದು ಕೊಡ ಅಂತ ಹೇಳಿದರೆ ಅದಕ್ಕೆ ಅವರು ಸರಿಯಾಗಿ ಬರೆದು ಕೊಡ್ತಾ ಇದ್ದರು. ಮತ್ತು ನಾನು ಹೋದ ವರ್ಷ ತುಂಬ ಕಾಲು ನೋವಿನಿಂದ ಒದ್ದಾಡ್ತಾ ಇದ್ದೆ. ಆ ಸಮಯದಲ್ಲಿ ನನ್ನ ಜೊತೆ ಇದ್ದದ್ದು ರೋಜಾ. ಈಗ ಅವರು ಬೇರೆ ಶಾಲೆಗೆ ಹೋಗಿದ್ದಾರೆ. ಆದರೆ ಅವರು ನನಗೆ ಯಾವುದು ಬಸ್ ಹತ್ತುವಾಗ ಯಾರಕ್ಕಾದೊಂದು ಸೀಟ್ ಕೇಳಿ ನನಗೆ ಕುತ್ಕೊಡಿಸ್ತಿದ್ರು. ಅವ್ರು ಹೇಳ್ತಿದ್ರು, ನೋಡಿ ನಮ್ಮ ಟೀಚರ್ಗೆ ತುಂಬ ಕಾಲು ಆಗ್ತಾ ಇದೆ, ಪ್ಲೀಸ್ ಒಂದು ಸೀಟ್ ಬಿಟ್ಟುಕೊಡಿ ಅಂದರೆ ಹೇಳಿದ ತಕ್ಷಣ ಅವರದೇ ಪರಿಚಯದಲ್ಲಿ ಯಾರಾದಿದ್ದರೆ ಅವರು ನನಗೆ ಸೀಟ್ ಬಿಟ್ಟು ಕೊಟ್ಟಿದ್ದರು. ಮತ್ತು ನಮ್ಮ ಶಾಲೆಯಿಂದ ವೀಣಾ ಟೀಚರ್ ನನಗೆ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಮತ್ತು ನನ್ನ ಪ್ರಮೀಳಾ ಇದ್ದರು, ಅವರಿಗೆ ಜೊತೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಸೇರಲು ಪೋಷಕರ ಸಹಕಾರ ಇನ್ನೂ ಅಗತ್ಯವಿದೆ. ಕಾರಣವಿಷ್ಟೇ, ಸರ್ಕಾರಿ ಶಾಲೆ ಎಂಬಲ್ಲಿ ಕೆಲವು ಸ್ಥಳಗಳಲ್ಲಿ ಶಾಲೆ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಬೇಸರದ ಸಂಗತಿ ಎಂದರೆ ಸರ್ಕಾರ ಶಾಲೆಗಿಂತ ಪ್ರೈವೇಟ್ ಶಾಲೆಗಳ ಮಕ್ಕಳ ಸಂಖ್ಯೆ ಹೆಚ್ಚಿಸಿರುವುದು. ಅಂತಹ ಸಂದರ್ಭದಲ್ಲಿ ಸರ್ಕಾರದ ಶಾಲೆಗೆ ಹೆಚ್ಚಿನ ಮಕ್ಕಳು ಸೇರುವಲ್ಲಿ ನಿಮ್ಮ ಸಹಕಾರ ಅಗತ್ಯವಾಗಿದೆ. ಈ ದಿನ ನಾನು ನಿವೃತ್ತಿ ಹೊಂದುತ್ತಿದ್ದೇನೆ ಹೇಳಿದರೆ ನನಗೆ ಬೇಸರದ ಸಂಗತಿ ಹೌದು, ಆದರೂ ಬೇಸರವಿಲ್ಲ. ಯಾಕೆ ಹೇಳಿದರೆ ಸರ್ಕಾರದ ನಿಯಮದಂತೆ ನನಗೆ 60 ವರ್ಷ ಸೇವೆ ಸಲ್ಲಿಸಿದ ನಂತರ ನಮ್ಮ ಕರ್ತವ್ಯಕ್ಕೆ ನಿವೃತ್ತಿ ಇದೆ. ಆದರೆ ನಮ್ಮ ನಿಜ ಜೀವನದಲ್ಲಿ ನಿವೃತ್ತಿ ಹೊಂದಿಲ್ಲ. ಈಗ ಈ ಶಾಲೆಗೆ ಕಾರ್ಯನಿರ್ವಹಿಸಲು ಬಂದ ಎಲ್ಲ ಶಿಕ್ಷಕರಿಗೂ ನಿಮ್ಮ ಸಹಾಯ ಹಸ್ತ ಹೀಗೆ ನೀಡುತ್ತಿರಲಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಆ ದೇವರ ಸದಾ ಆರೋಗ್ಯ ನೀಡಿ ಕಾಪಾಡಲಿ ಎಂದು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಮತ್ತು ಶಿಕ್ಷಣ ಇಲಾಖೆಯ ಪರವಾಗಿ ಗೌರವ ಸನ್ಮಾನ. ನಮ್ಮ ಈ ಕಟ್ಟಡ ಬಹಳ ಸುಂದರವಾಗಿ ರೂಪುಗೊಳ್ಳಬೇಕಾದ್ರೆ ಇದರ ಸಂಪೂರ್ಣ ಕೆಲಸವನ್ನು ಬಹುತೇಕ ಕೆಲಸವನ್ನು ನಮ್ಮ ಹಳೆ ವಿದ್ಯಾರ್ಥಿ ಅಶ್ರಫ್ ವಹಿಸಿಕೊಂಡು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಪ್ರೀತಿಯ ಒಂದು ಕೊಡುಗೆಯನ್ನು ಸ್ವೀಕರಿಸಬೇಕು.
ಗೌರವವನ್ನು ಸ್ವೀಕರಿಸಬೇಕಂತ ವಿನಂತಿಸಿದ್ದೇನೆ. ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬ್ಲಮಗೂರು ವಿದ್ಯಾಸಂಸ್ಥೆಯಲ್ಲಿ 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವು ಅತ್ಯುತ್ತಮವಾಗಿ ಪೂರ್ವ ಸಿದ್ಧತೆಯೊಂದಿಗೆ ಆಯೋಜನೆಗೊಂಡಿದೆ. ಅದರಲ್ಲೂ ಈ ಒಂದು ಸಭಾಂಗಣದಲ್ಲಿ ಕೂತ್ಕೊಂಡ್ರೆ ಯಾವುದೋ ಒಂದು ಹೊಸ ಫಿಲ್ಮ್ ಥಿಯೇಟ್ರಲ್ಲಿ ಕೂತಿದ್ದೀವನಪ್ಪ ಎಂಬುವಂಥ ಒಂದು ಫೀಲಿಂಗ್ಸ್ ಆಗ್ತದೆ. ಈ ಮೇಲ್ಗಡೆ ಮೇಲ್ಛಾವಣಿ ವ್ಯವಸ್ಥಿತ ಮತ್ತು ಎಲ್ಲನೂ ನೋಡಿದರೆ ತುಂಬ ಖುಷಿ ಆಗ್ತದೆ. ಇದನ್ನು ನಮ್ಮ ಶಾಲೆಗೆ ಒದಗಿಸಿಕೊಟ್ಟಿರುವಂಥ ಮಹನೀಯರಿಗೆ ಮೊದಲು ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಮೊದಲು ಆ ಭಗವಂತ ಆಯಸ್ಸು ಆರೋಗ್ಯ ಶಾಂತಿಯನ್ನು ಕೊಟ್ಟು ಇನ್ನೂ ಹೆಚ್ಚು ದಾನ ಮಾಡುವಂಥ ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ. ಜೊತೆಗೆ ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬ್ಲಮಗೂರು ನಮ್ಮ ಉಳ್ಳಾಳ ತಾಲೂಕಿನಲ್ಲಿ ಹೆಸರುವಾಸಿಗೆಯನ್ನು ಪಡೆದಿರುವಂಥ ಒಂದು ವಿದ್ಯಾಸಂಸ್ಥೆಯಾಗಿದೆ. ಹೆಚ್ಚು ಮಕ್ಕಳು ನಮ್ಮ ಶಾಲೆಗೆ ದಾಖಲಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದೆ. ಮಧ್ಯಾಹ್ನದ ಬಿಸಿ ಊಟ ಯೋಜನೆ, ಕ್ಷೀರಭಾಗ್ಯ, ಸಮವಸ್ತ್ರ, ವಿದ್ಯಾರ್ಥಿ ವೇತನಗಳು ಮತ್ತು ಉತ್ತಮ STMCಗಳನ್ನು ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳು, ಪ್ರತಿಭಾ ಕಾರಂಜಿ, ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ವಾರದಲ್ಲಿ ಮಕ್ಕಳಿಗೆ 6 ದಿನ ಮೊಟ್ಟೆ ಕೊಡೋದು, ಮೊಟ್ಟೆ ತಿನ್ನದೇ ಇರುವಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡೋದು, ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದೆ. PMC ಶಾಲೆಗಳ ಸ್ಥಾಪನೆ, KPS ಶಾಲೆಗಳ ಸ್ಥಾಪನೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಎಲ್ಲ ಮಕ್ಕಳ ಮುಂದಿನ ಅವರ ಭವಿಷ್ಯ, ಅವರ ಬಾಳು ಬಂಗಾರವಾಗಲೆಂದು ಉದ್ದೇಶವನ್ನು ಇಟ್ಕೊಂಡು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ನಮ್ಮ ಶಾಲೆಯಲ್ಲಿ ಕಲಿಸುತ್ತಿರುವಂಥ ಶಿಕ್ಷಕರುಗಳು ಕೂಡ ಗುಣಾತ್ಮಕ ಶಿಕ್ಷಕರಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷೆಯನ್ನು ಪಾಸಾಗಿ ಅವರು ನಮ್ಮ ಮಕ್ಕಳಿಗೆ ಸೇವೆಯನ್ನು ಸಲ್ಲಿಸುತ್ತಿರುವುದನ್ನು ಕಾಣ್ತಾ ಇದ್ದೇವೆ. ಜೊತೆಗೆ ಬೈಲಿಂಗ್ವೆಲ್ ಶಾಲೆಗಳನ್ನು ನಮ್ಮ ಇಲಾಖೆ ಸ್ಥಾಪನೆ ಮಾಡಿದೆ. ನಾವು ಸಾಮಾನ್ಯವಾಗಿ ಮಕ್ಕಳನ್ನು ನಾವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿಸ್ಬೇಕು ಅಂತ ನಾವು ಬಯಸ್ತೀವಿ. ಇವತ್ತಿನ ನಮ್ಮ ಶಾಲೆಗಳಲ್ಲಿ ತ್ಯಾಗಂ ಸರ್ ದಯಮಾಡಿ ವೇದಿಕೆಗೆ ಬನ್ನಿ. ನಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತನಾಡಬೇಕು, ಇಂಗ್ಲೀಷ್ನಲ್ಲಿ ಓದಬೇಕು ಮತ್ತು ಇಂಗ್ಲೀಷನ್ನು ಚೆನ್ನಾಗಿ ಬರೀಬೇಕು ಎಂಬುವಾಗಿ ಎಲ್ಲ ಪೋಷಕರು ಬಯಸ್ತೀವಿ. ಅದನ್ನು ಕೂಡ ನಮ್ಮ ಸರ್ಕಾರ ಈ ಸರಿ ಜಾರಿಗೆ ತಂದಿದೆ. ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಕಲಿಸುವುದರ ಜೊತೆಗೆ ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಕಲಿಸಿ ಅವರು ಅತ್ಯುತ್ತಮ ವಿದ್ಯಾರ್ಥಿಗಳಾಗಿ, ಅತ್ಯುತ್ತಮ ಪ್ರಜೆಗಳಾಗಿ ಹೊರಹೊಮ್ಮಲಿಕ್ಕೆ ಒಂದು ಕಾರಣಕರ್ತರಾಗುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. ಹಾಗಾಗಿ ಈ ಸುಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಹೆಚ್ಚು ಮಕ್ಕಳುಗಳನ್ನು ದಾಖಲು ಮಾಡಬೇಕು, ಅವರ ಬಾಳು ಮುಂದಿನ ದಿನಗಳಲ್ಲಿ ಅತ್ಯುನ್ನತ ರೀತಿಯಲ್ಲಿ ಮೂಡಿ ಬರಬೇಕು, ಉತ್ತಮ ಪ್ರಜೆಗಳಾಗಬೇಕು ಅಂತ ನನ್ನ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ನಿವೃತ್ತಿಯಾಗುವ ಸಂದರ್ಭದಲ್ಲೂ ನನ್ನ ನೆನಪಿನಲ್ಲಿ ಒಂದು ರಾಷ್ಟ್ರ ಲಾಂಛನ ಶಾಲೆಯಲ್ಲಿ ಸದಾ ಇರಬೇಕು ಎಂಬಂತ ನೆಲೆಯಲ್ಲಿ ಅದರೊಂದು ಮಾಡೆಲ್ ಅನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ತಮಗೆ ಎಲ್ಲ ಮಕ್ಕಳ ಶಿಕ್ಷಕರ ಪರವಾಗಿ, ಪೋಷಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಈಗ ಅಧ್ಯಕ್ಷರ ಮಾತು. ಇವತ್ತಿನ ಈ ಒಂದು ಅಂಬ್ಲಮಗೂರು ಗ್ರಾಮದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವಾಗಿರುತ್ತದೆ. ರಾಮಕ್ಕ ಅವರ ಮಕ್ಕಳಾದಂತಹ ಸದಾಶಿವ ಶೆಟ್ರು ಮತ್ತು ವಿಠಲ್ ಶೆಟ್ರು ಅವರು ಈ ವೇದಿಕೆಯಲ್ಲಿದ್ದಾರೆ. 3 ವರ್ಷಗಳ ಹಿಂದೆ ಸ್ಥಾಪನೆಯಾದಂತಹ ಈ ಒಂದು ಸರ್ಕಾರಿ ಶಾಲೆಯನ್ನು ಅವತ್ತಿನ ಕಾಲದಲ್ಲಿ ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು, ಮೂಲಭೂತ ಸೌಕರ್ಯಗಳನ್ನು, ಜಾಗವನ್ನು ಕೊಟ್ಟು ನಮ್ಮ ಗ್ರಾಮದ ಮಕ್ಕಳು ಕಲಿಯಲಿಕ್ಕೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ 100 ವರ್ಷದಿಂದ ಹಿಂದೆ ಕೊಟ್ಟಂತಹ ಈ ಒಂದು ಜಾಗದಲ್ಲಿ, ಅದರಲ್ಲಿ ವಿಶೇಷತೆ ಏನೆಂದರೆ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂತಹ
ಎಲ್ಲರೂ ಅಂದರೆ ಕೆಲವರನ್ನು ಬಿಟ್ಟು ಉಳಿದವರು ಇದೇ ಶಾಲೆಯಲ್ಲಿ ಕಲಿತವರು. ನಾನು ಸಹ ನಮ್ಮ ಟೀಚರ್ ಇದ್ದಾರೆ, ಗಣಿತ ಟೀಚರ್, ಅವತ್ತಿನ ಟೀಚರ್ ಇದ್ದಾರೆ, ಅವರನ್ನು ಯಾಕೆಂದರೆ ನನ್ನ ಟೀಚರನ್ನು ನಾನು ಯಾಕೆ ನೆನಪಿಸಿದೆ ಅಂದರೆ ಅಲ್ಲಿಂದ ಬರ್ತಿರುವಾಗ ನಾನು ಅಧ್ಯಕ್ಷನಾಗಿ ಸಹ ಅದನ್ನು ಲೆಕ್ಕಿಸಿರಲಿಲ್ಲ. ಎದ್ದು ನಿಂತು ಅವರು ಕೂತ್ಕೊಂಡ ನಂತರ ನಾನು ಕೂತ್ಕೊಂಡದ್ದು. ಅದು ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿ ಇದ್ದ ಕಾರಣ ರಾಮಕ್ಕ ಫಕೀರಪ್ಪರವರ ಅವರ ಮಕ್ಕಳು ಇಲ್ಲಿ ಕಲಿಯುವುದಿಲ್ಲ. ಆ ತಂದೆ ತಾಯಿಯ ಸಂಸ್ಕೃತಿಯಿಂದ ಅವರು ಈ ಒಂದು ಭವ್ಯವಾದ ಒಂದು ವೇದಿಕೆ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ವೇದಿಕೆ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಇವತ್ತಿನ ದಿವಸ 1994ರಲ್ಲಿ ನನ್ನ ಲೆಕ್ಕದಲ್ಲಿ 9ನೇ ತಿಂಗಳು 2ನೇ ತಾರೀಕಿನಂದು ಅವರು ಸೇರ್ಪಡೆಯಾಗಿದೆ. ನಮ್ಮ ನಿವೃತ್ತಿ ಶಿಕ್ಷಕಿ, ಇವತ್ತು ನಿವೃತ್ತಿ ಹೊಂದಂಥ PT ಟೀಚರ್ ಅವರು 1994ರಲ್ಲಿ ಇಲ್ಲಿ ಮೊದಲು ಇಲ್ಲಿಯೇ ಬಂದದ್ದು. ಇಲ್ಲಿಂದಲೇ ಅವರು ನಿವೃತ್ತಿ ಹೊಂದಿದ್ದಾರೆ. ನನ್ನ ಲೆಕ್ಕದಲ್ಲಿ ನಮ್ಮ ಒಂದು ತಾಲೂಕು ಮಟ್ಟದಲ್ಲಿಯೇ ಇಲ್ಲದಿದ್ದರೆ ಜಿಲ್ಲಾ ಮಟ್ಟದಲ್ಲಿ ಒಂದೇ ಶಾಲೆಯಲ್ಲಿ ಸೇರಿಕೊಂಡು ಒಂದೇ ಶಾಲೆಯಿಂದ ನಿವೃತ್ತಿಯಾಗಿರೋದು ಇದೇ ಮೊದಲನೇ ಆಗಿರ್ಬೋದು, ಇರ್ಬೋದು. ನನಗೆ ಅದರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಈ ಶಾಲೆಗೆ ಬಹಳ ಇತಿಹಾಸ ಇರತಕ್ಕಂತಹ ಶಾಲೆ. ಈ ಶಾಲೆಗೆ ಬಹಳ ಜನರು ದೇಣಿಗೆ ಕೊಟ್ಟಿದ್ದಾರೆ, ಬಹಳ ಸಮುದಾಯದವರು ದೇಣಿಗೆ ಕೊಟ್ಟಿದ್ದಾರೆ. ವಿಶೇಷತೆ ಏನೆಂದರೆ ಈ ಶಾಲೆಗೂ ಬಂಟ ಸಮುದಾಯಕ್ಕೂ ಬಹಳ ಹತ್ತಿರ ಸಂಬಂಧ ಇದೆ. ನನ್ನ ಲೆಕ್ಕದಲ್ಲಿ ಬಹಳ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವರು, ಬಹಳ ಕೊಡುಗೆ ಎಲ್ಲ ಸಮುದಾಯದವರು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ ಹೇಳುವುದು. ಆದರೆ ಬಂಟ ಸಮುದಾಯಕ್ಕೂ ಅಮ್ಲಮಗರು ಹಿರಿಯ ಪ್ರಾಥಮಿಕ ಶಾಲೆ 100 ವರ್ಷ ತುಂಬಿರತಕ್ಕಂಥ ಈ ಶಾಲೆಗೆ ಬಹಳ ಹತ್ತಿರ ಸಂಬಂಧ ಇದೆ. ಯಾಕೆಂದರೆ ನಾವೊಂದು ಶತಮಾನೋತ್ಸವ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಸುದರ್ಶನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಮನೆಗೆ ನಾವು ಹೋಗಿದ್ದೇವೆ, ಒಂದು ಫ್ಲ್ಯಾಟ್ಗೆ. ಅವತ್ತು ಒಂದು ಮಹಿಳೆ ಅವರು ಮಾತಾಡಿದೆ, ಹೆಸರು ನಾನು ಹೇಳಿದ್ದಿಲ್ಲ. ಒಳಗೆ ಹೋಗಿದ್ದರು. ನಾನು ಹೇಳಿದೆ, ಹೇಗೆ ಸುದರ್ಶನ್ ಶೆಟ್ಟಿ ಅವರೇ, ನಮಗೊಂದು 25,000 ಕೊಡ್ತಾರೆ ಗ್ಯಾರಂಟಿ ಅಂತ. ಅವರು 50,000ದ 2 ಬಂಡಲ್ ತಗೊಂಡು ಕೊಟ್ಟರು ನಮಗೆ. ಅವಾಗ ನಾನು ವಿಶೇಷತೆ ಏನೆಂದರೆ ಬಂಟ ಸಮುದಾಯದವರು ಶಾಲೆಯ ಮಕ್ಕಳು ಯಾವ ಸಮುದಾಯದವರಾಗಲಿ ಶಾಲೆಯಲ್ಲಿ ಕಲಿಯಬೇಕು. ಆ ಕಲಿತರೆ ಅವರೊಂದು ಮಾದರಿ ಒಂದು ಕುಟುಂಬದಲ್ಲಿ ಸೇರುವಂತಹ ಒಂದು ವ್ಯವಸ್ಥೆ ಆಗಿರ್ತದೆ ಎಂಬ ಉದ್ದೇಶದಿಂದ ಬಾಲದಾನಿಗೆ ನಮಗೆ ಆ ಸಮಯದಲ್ಲಿ ಸಹ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಪೋಷಕರಲ್ಲಿ ನನ್ನ ವಿನಂತಿ ಏನೆಂದರೆ ಇಷ್ಟೊಂದು ಸುಂದರವಾದ ರಂಗಮಂದಿರ ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿ, ಸರ್ಕಾರವಾಗಲಿ, ಶಾಲೆಯ STMC ಅವರಾಗಲಿ, ಇಲ್ಲಾಂದರೆ ಶಿಕ್ಷಕ ವೃಂದದವರಾಗಲಿ ಏರ್ಪಡಿಸಿದರೆ ಅದನ್ನು ಯಾರು ದೂರ ಮಾಡುವುದು ಬೇಡ. ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವುದಲ್ಲಿ ಅಲ್ಲಿಯೇ ನಡೆಯಬೇಕು. ಆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದರೆ ಮಾತ್ರ ಪೋಷಕರು ನಿಮ್ಮ ಮಕ್ಕಳು ಉದ್ಧಾರವಾಗ್ತದೆ ಎಂದು ನಾನು ಈ ಸ್ಪಷ್ಟವಾಗಿ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಸಹ ಈ ಶಾಲೆಯಲ್ಲಿ ಅಲ್ಲಿ ಒಂದು ನಮ್ಮ ಈಗ ಡೆಮೊಲಿಷನ್ ಆಗಿ ಹೊಸ ಶಾಲೆ ಆಗ್ತಾ ಉಂಟು. ಅಲ್ಲಿ 5ನೇ ಕ್ಲಾಸ್ನಲ್ಲಿ ನಾವು ಇರುವಾಗ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಅವತ್ತು 5ನೇ ಕ್ಲಾಸ್ ತನಕ ಮಾತ್ರ ಇಲ್ಲಿ ಇದ್ದದ್ದು. ಆದ್ದರಿಂದ ಈ ಶಾಲೆಯ ಬಹಳ ಇತಿಹಾಸ ಇರತಕ್ಕಂಥ ಒಂದು ಶಾಲೆ. ನಾವು ಬೆಂಗಳೂರಿಗೆ ಹೋದ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪರವರ ಹತ್ರ ನಾವು ಮೊದಲನೇದಾಗಿ ಹೇಳೋದು, ನಾವು 100 ವರ್ಷ ತುಂಬಿದ ಗ್ರಾಮ ಅಮ್ಲಮಗರ ಗ್ರಾಮದಿಂದ ಬಂದವರು ಅಂತ ಹೇಳುವಾಗ ಅವರಿಗೆ ಬಹಳ ಖುಷಿ ಆಗ್ತದೆ. ನಾವು ಕಂಡ ಮಟ್ಟದಲ್ಲಿ ಇಷ್ಟೊಂದು ಸರ್ಕಾರಿ ಶಾಲೆಯಲ್ಲಿ 100ನೇ ವರ್ಷ ಅದ್ಧೂರಿಯಾಗಿ ಇಷ್ಟೊಂದು ಸುಂದರವಾಗಿ ಏನು ಕಾರ್ಯಕ್ರಮ ಮಾಡಿದ್ದಾರೆ, ಅದು ನಿಮ್ಮ ಗ್ರಾಮದಲ್ಲಿ ಅಂತ ಬಹಳ ಹೆಮ್ಮೆಯಿಂದ ಅವರು ಹೇಳ್ತಾರೆ. ಮಾತ್ರವಲ್ಲ, ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಸಿಕ್ಕಿದಂತಹ ಈ ಶಾಲೆ ಜಗದೀಶ್ ಮಾಸ್ಟರ್ ಅವರನ್ನು ಸಹ ನೆನಪಿಸ್ತೇನೆ. ಯಾಕೆಂದರೆ ಇದೆಲ್ಲ ಸೇರುವಾಗ ನಾವು ಅಮ್ಲಮೊಗರಣ ಗ್ರಾಮದವರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಹಳೆ ವಿದ್ಯಾರ್ಥಿ ಶಾಲೆ ಅಂತ ಹೇಳಲಿಕ್ಕೆ ಅದಕ್ಕಿಂತಲೂ ಬಹಳ ಹೆಮ್ಮೆ ನನಗೆ ಇದೆ ಅಂತ ಈ ಸಮಯದಲ್ಲಿ ನಾನು ಹೇಳ್ತೇನೆ. ನಮ್ಮ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ನಾನು ಉಲಾಲ ತಾಲೂಕಿನ ಅಧ್ಯಕ್ಷನಾಗಿದ್ದೇನೆ. ಅದರಲ್ಲಿ ನಮ್ಮ ಡಿಪ್ಲೊಮಾದ ಮಕ್ಕಳು 6 ತಿಂಗಳ ಒಳಗೆ ಕೆಲಸ ಏನಾದರೂ ಸಿಕ್ಕಿಲ್ಲ ಅಂದರೆ 1,500, ಮತ್ತು ಡಿಗ್ರಿ ಮುಗಿಸಿ 6 ತಿಂಗಳ ಒಳಗೆ ಏನಾದರೂ ಕೆಲಸ ಸಿಗದಿದ್ದರೆ 3,000 ಸಹ ಸರ್ಕಾರ ಕೊಡ್ತಾ ಇದೆ. ಪಂಚ ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಅದಾಗಿರ್ತದೆ. ಏನಾದರೂ ನಿಮ್ಮ ಮಕ್ಕಳಿಗೆ ಏನಾದರೂ ಅಂಥದ್ದು ಏನಾದರೂ ಅದರ ಬಗ್ಗೆ ಏನಾದರೂ ಸಮಸ್ಯೆ ಇಲ್ಲದರೆ ಅದರ ಬಗ್ಗೆ ಏನಾದರೂ ಇದ್ದರೆ ನನ್ನನ್ನು ಸಂಪರ್ಕಿಸಿ ಅಂತ ಈ ಸಮಯದಲ್ಲಿ ಹೇಳುತ್ತಾ, ನಾನು ವಿಶೇಷವಾಗಿ ಈ ಒಂದು ರಂಗಮಂದಿರವನ್ನು ಕೊಟ್ಟಂತಹ ಫಕೀರಪ್ಪರವರ ಮಕ್ಕಳಾದಂತಹ ಸದಾಶಿವ ಶೆಟ್ಟರಿಗೆ ಮತ್ತು ವಿಠಲ್ ಶೆಟ್ಟರ್ ಅವರಿಗೆ ನನ್ನ ವ್ಯಕ್ತಿಗವಾಗಿಯೂ, ಗ್ರಾಮಸ್ಥರ ಪರವಾಗಿಯೂ, ಶಿಕ್ಷಕ ವೃಂದದ ಪರವಾಗಿಯೂ, ಪೋಷಕ ವೃಂದದ ಪರವಾಗಿಯೂ ನನ್ನ ಎಲ್ಲ
ಮಕ್ಕಳ ಪರವಾಗಿಯೂ ನಾನು ಇನ್ನೊಮ್ಮೆ ಬಹಳ ಪ್ರೀತಿಯಿಂದ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ತಮ್ಮನ್ನೆಲ್ಲರನ್ನು ನಾನು ಸ್ವಾಗತಿಸುತ್ತ ಹೇಳುತ್ತಾ ನನ್ನ ಈ ಒಂದು ಮಾತು ಮುಗಿಸ್ತೇನೆ. ಅವರಿಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಫ್ಲೈಟ್ನ ಸಮಯ ಆಗಿದೆ ಅಂತ ಕೆಲವು ನಿಮಿಷ ಹಿಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ನೀವೆಲ್ಲ ಬಂದಿದ್ದೀರಿ, ನಿಮಗೆ ಶುಭವಾಗಲಿ. ನಮ್ಮ ಈ ಕಟ್ಟಡ ಶೀಘ್ರದಲ್ಲೇ ಉದ್ಘಾಟನೆ ಆಗಲಿದೆ. ಅವತ್ತಿನ ಕಾರ್ಯಕ್ರಮ ನಾವು ಅದ್ದೂರಿಯಾಗಿ ಮಾಡೋ ಜಗದೀಶ್ ಮಾಸ್ಟರ್ ಅವರೇ ನಿವೃತ್ತಿ, ಇಲ್ಲಿ ಎಷ್ಟು ಶಿಕ್ಷಕರು ನಿವೃತ್ತಿಯಾಗಿದ್ದಾರೆ ಎಲ್ಲರನ್ನು ಕರೆದು ನಾವೊಂದು ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ, ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಹ ಒಂದು ಕಾರ್ಯಕ್ರಮ ಆಗಲಿ ಅಂತ ಹೇಳುತ್ತಾ ಈ ಅವಕಾಶಕ್ಕೆ ಒಂದು ಜೈ ಹಿಂದ್. ಶ್ರೀಯುತ ಮೊಹಮ್ಮದ್ ರಫೀಕ್ ಇವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ಧನ್ಯವಾದ ಸಮರ್ಪಣೆ ನಡೆಸಿಕೊಡುವವರು ಶ್ರೀಮತಿ ಶ್ವೇತಾ ಎಂಪೈ, ಸಹ ಶಿಕ್ಷಕಿ ಇವರು. ಈ ದಿನ ಶಾಲಾ ಪ್ರಾರಂಭೋತ್ಸವ, ಪೋಷಕ ಶಿಕ್ಷಕರ ಮಹಾಸಭೆ ಹಾಗೂ ಶಾಲಾ ರಂಗಮಂದಿರ ಉದ್ಘಾಟನೆಯನ್ನು ಗಣ್ಯರ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಜೋಸ್ಮಿನ್ ಡಿಸೋಜರವರಿಗೆ ಗೌರವಪೂರ್ವಕ ಬೀಳ್ಕೊಡುಗೆ ಸಮಾರಂಭವನ್ನು ಅರ್ಥಪೂರ್ಣವಾಗಿ ನೆರವೇರಿಸಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಸರ್ವರನ್ನು ವಂದಿಸುವ ಸಮಯ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ ಮೊಹಮ್ಮದ್ ರಫೀಕ್, ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಉಳ್ಳಾಳ ತಾಲೂಕು, ತಮಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಜೋಸ್ಮಿನ್ ಡಿಸೋಜ, ದೈಹಿಕ ಶಿಕ್ಷಣ ಶಿಕ್ಷಕಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮಗರು, ತಾವು ನಮ್ಮ ಶಾಲೆಯಲ್ಲಿ 31 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಮರ್ಪಣಾ ಭಾವದಿಂದ ಸಲ್ಲಿಸಿ ಶಾಲೆಯ ಪ್ರಗತಿಗೆ ಅಮೂಲ್ಯ ಕೊಡುಗೆ ನೀಡಿದ್ದೀರಿ. ತಮ್ಮ ನಿಷ್ಠೆ, ಕರ್ತವ್ಯಪರತೆ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಎಲ್ಲರಿಗೂ ಮಾದರಿಯಾಗಿದೆ. ತಮ್ಮ ಸುದೀರ್ಘ ಸೇವೆಗೆ ಗುರುನಮನಗಳನ್ನು ಸಲ್ಲಿಸುತ್ತಾ ತಮ್ಮ ನಿವೃತ್ತ ಜೀವನ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಕೂಡಿರಲಿ ಎಂದು ಸಮಸ್ತ ಶಿಕ್ಷಕರ ಪರವಾಗಿ ಶುಭವನ್ನು ಹಾರೈಸುತ್ತಾ ತಮಗೆ ಅನಂತ ಧನ್ಯವಾದಗಳು. ಶ್ರೀಯುತ ಅಬು ಸಾಲಿರವರು, ಶಾಲಾ SDMC ಅಧ್ಯಕ್ಷರು, ಶಾಲೆಯ ಪ್ರಗತಿಗಾಗಿ ಸದಾ ತೋರಿಸುತ್ತಿರುವ ಕಾಳಜಿ, ಶ್ರಮ ಹಾಗೂ ಬೆಂಬಲಕ್ಕೆ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಯುತ H. ಈಶ್ವರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ, ಶಾಲೆಯ ಶಿಕ್ಷಣದ ಗುಣಮಟ್ಟ ವೃದ್ಧಿಗಾಗಿ ತಾವು ನೀಡುತ್ತಿರುವ ಪ್ರೋತ್ಸಾಹ ಹಾಗೂ ಬೆಂಬಲಕ್ಕೆ ಶಾಲೆಯ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ಶ್ರೀಮತಿ ಸುಷ್ಮಾ ಕಿಣಿ ಹಾಗೂ ಶ್ರೀಮತಿ ತಾಸೀನರವರು, ಕ್ಷೇತ್ರ ಸಮನ್ವಯ ಅಧಿಕಾರಿಯವರು, ಮಂಗಳೂರು ದಕ್ಷಿಣ ವಲಯ, ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ತಾವು ನೀಡುತ್ತಿರುವ ಬೆಂಬಲ ಹಾಗೂ ಸಹಕಾರಕ್ಕೆ ಶಾಲೆಯ ಪರವಾಗಿ ಸವಿನಯ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಾಗೂ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಸುದರ್ಶನ ಶೆಟ್ಟಿ, ಮಾಜಿ ಸದಸ್ಯರು, ತಾಲೂಕು ಪಂಚಾಯತ್ ಮಂಗಳೂರು, ನಿಮ್ಮ ಅಮೂಲ್ಯ ಮಾರ್ಗದರ್ಶನ ಹಾಗೂ ಬೆಂಬಲಕ್ಕೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಗಳು. ಶ್ರೀಯುತ ಸಂಜೀವ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್, ಈ ಸಮಾರಂಭವನ್ನು ಗೌರವಾನ್ವಿತಿಸಿದ ನಿಮಗೆ ಉಪಸ್ಥಿತಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶಾಲೆಯ ಸ್ಥಳದಾನಿ ಪಡ್ಯಾರಮನೆ ರಾಮಕ್ಕ ಫಕೀರ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ ಅವರ ಮಕ್ಕಳಾದ ಪಡ್ಯಾರಮನೆ ಆನಂದ ಶೆಟ್ಟಿ ಮುಂಬೈ, ಸದಾಶಿವ ಶೆಟ್ಟಿ ಕಡೆಂಜ ಹಾಗೂ ವಿಠ್ಠಲ ಶೆಟ್ಟಿ ಬೆಂಗಳೂರು ಇವರು ನಮ್ಮ ಶಾಲೆಯ ರಂಗಮಂದಿರ ನಿರ್ಮಾಣಕ್ಕಾಗಿ ಉದಾರ ಧನ ಸಹಾಯವನ್ನು ನೀಡಿದ್ದಾರೆ. ಇವರ ಈ ಅಮೂಲ್ಯ ಕೊಡುಗೆಯಿಂದ ಶಾಲೆಯ ಅಭಿವೃದ್ಧಿಗೆ ಮಹತ್ತರ ಬೆಂಬಲ ದೊರೆತಿದೆ. ಶಿಕ್ಷಣ ಸಂಸ್ಥೆಯ ಮೇಲಿನ ಇವರ ಪ್ರೀತಿ, ಕಾಳಜಿ ಮತ್ತು ಸೇವಾಭಾವ ಶ್ಲಾಘನೀಯವಾಗಿದೆ. ಶಾಲೆಯ ಪರವಾಗಿ ಇವರಿಗೆ ಅನಂತ ಧನ್ಯವಾದಗಳು. ಶ್ರೀ ಸುಬೋಧ್ ಶೆಟ್ಟಿ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್, ಶ್ರೀಮತಿ ಮಮತಾಜ್, ಮಾಜಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಹಾಗೂ ಶ್ರೀಮತಿ ಹೆಲನ್ ಡಿಸೋಜ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಇವರಿಗೆ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತ ವಿಠ್ಠಲ್ ಶೆಟ್ಟಿ ಬಸ್ತಿಕಟ್ಟೆ, ನಿಮ್ಮ ಅಮೂಲ್ಯ ಉಪಸ್ಥಿತಿಗೆ ಶಾಲೆಯ ಪರವಾಗಿ ಮನಪೂರ್ವಕ ಧನ್ಯವಾದಗಳು. ಶ್ರೀಯುತ ಜಯಶೀಲ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಈ ಕಾರ್ಯಕ್ರಮಕ್ಕೆ ನೀಡಿದ ಸಹಕಾರ ಮತ್ತು ಬೆಂಬಲಕ್ಕಾಗಿ ಕೃತಜ್ಞತಾಪೂರ್ವಕ ಧನ್ಯವಾದಗಳು. ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಇವರ ಅಮೂಲ್ಯ ಉಪಸ್ಥಿತಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಶಾರದಾ, ಶ್ರೀಮತಿ ಇಂದಿರಾ ಹಾಗೂ ಗೀತಾ ನಾಯಕ್ ಟೀಚರ್ ಹಾಗೂ ಅಹಮದ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.
ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮ ಅಮೂಲ್ಯ ಉಪಸ್ಥಿತಿಯಿಂದ ಸಮಾರಂಭಕ್ಕೆ ವಿಶೇಷ ಮೆರುಗು ತಂದ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಜೋಸ್ಮಿನ್ ಡಿಸೋಜಾಮ್ ಅವರ ಎಲ್ಲ ಕುಟುಂಬದವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಶ್ರೀಯುತ ಇಬ್ರಾಹಿಂ ನಮ್ಮೊಂದಿಗಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಅಂತರಾಳದ ಹೃದಯಪೂರ್ವಕ ಧನ್ಯವಾದಗಳು. ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹಕಾರ ನೀಡುತ್ತಿರುವ SDMCಯ ಸರ್ವ ಸದಸ್ಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಿಸ್ವಾರ್ಥವಾಗಿ ಶ್ರಮಿಸುತ್ತಿರುವ ನಮ್ಮ ಶಾಲೆಯ ಶಿಕ್ಷಕ ವೃಂದಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ಮಕ್ಕಳಿಗೆ ಸದಾ ಪೌಷ್ಟಿಕ ಆಹಾರವನ್ನು ಪ್ರೀತಿಯಿಂದ ತಯಾರಿಸಿ ಉಣಬಡಿಸುತ್ತಿರುವ ಅಡುಗೆ ಸಿಬ್ಬಂದಿಯ ಸೇವೆಗೆ ಹೃದಯಪೂರ್ವಕ ಧನ್ಯವಾದಗಳು. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸರ್ವತೋಮುಖ ಬೆಳವಣಿಗೆಗಾಗಿ ಶಾಲೆಯೊಂದಿಗೆ ಕೈಜೋಡಿಸಿ ಸದಾ ಸಹಕಾರವನ್ನು ನೀಡುತ್ತಿರುವ ಪೋಷಕ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹೊಸ ಶೈಕ್ಷಣಿಕ ವರ್ಷದ ಮೊದಲನೇ ದಿನ ಸಂತೋಷದಿಂದ ಶಾಲೆಗೆ ಆಗಮಿಸಿ ಪ್ರಾರಂಭೋತ್ಸವವನ್ನು ಅರ್ಥಪೂರ್ಣಗೊಳಿಸಿದ ಎಲ್ಲ ಪ್ರೀತಿಯ ಮಕ್ಕಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶೈಕ್ಷಣಿಕ ಸಂದೇಶವನ್ನು ಶ್ರೀಮತಿ ತಹಸೀನಾ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯವರು ವಾಚಿಸಲಿದ್ದಾರೆ. ಜೂನ್ 1 ಇಡೀ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನ ಮಾನ್ಯ ಸಭಾಧ್ಯಕ್ಷರಾದ ಶ್ರೀಯುತ UT ಖಾದರ್ ಸರ್, ಈ ಕ್ಷೇತ್ರದ ಶಾಸಕರು ತುರ್ತು ಕಾರ್ಯದ ನಿಮಿತ್ತ ಭಾಗವಹಿಸಲಿಕ್ಕಾಗಿಲ್ಲ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಅವರ ಶುಭ ಸಂದೇಶವನ್ನು ನೀಡಿದ್ದಾರೆ. ಆ ಶಂದೇಶವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಹೊಸ ಕನಸುಗಳಿಗೆ, ಹೊಸ ಸಾಧನೆಗಳಿಗೆ ಶಾಲಾ ಪ್ರಾರಂಭೋತ್ಸವದ ಹಾರ್ದಿಕ ಶುಭಾಶಯಗಳು. ಹೊಸ ಶೈಕ್ಷಣಿಕ ವರ್ಷದ ಶುಭಾರಂಭದ ಈ ಪವಿತ್ರ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರಿಗೆ ಹಾರ್ದಿಕ ಶುಭಾಶಯಗಳು. ಶಿಕ್ಷಣವು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣದ ಮೂಲವಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಜ್ಞಾನ, ಶಿಸ್ತು ಹಾಗೂ ಮೌಲ್ಯಗಳೊಂದಿಗೆ ಬೆಳೆದು ದೇಶದ ಭವಿಷ್ಯವನ್ನು ರೂಪಿಸುವ ಶಕ್ತಿಯಾಗಲಿ ಎಂದು ಹಾರೈಸುತ್ತೇನೆ. ಈ ಶೈಕ್ಷಣಿಕ ವರ್ಷವು ಎಲ್ಲರಿಗೂ ಯಶಸ್ಸು, ಸಂತೋಷ ಮತ್ತು ಹೊಸ ಸಾಧನೆಗಳನ್ನು ತರಲಿ. UT ಖಾದರ್, ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ. ಥ್ಯಾಂಕ್ ಯು. ನನಗೆ ಸರ್ಕಾರದ ವತಿಯಿಂದ ಉಚಿತ ಪಠ್ಯಪುಸ್ತಕ ವಿತರಣೆ ಇದೆ. ಎಲ್ಲವೂ ಉಚಿತ. ಮೊಟ್ಟೆ, ಹಾಲು, ಊಟ, ಸೂರು, ಸಾಕ್ಷು ಎಲ್ಲವೂ. ಆದರೆ ಇಲ್ಲಿ ಶಿಕ್ಷಣ ಖಚಿತ. ಇದು ಉಚಿತ, ಶಿಕ್ಷಣ ಖಚಿತ. ಆದರೆ ಅಂಕ ಮಾತ್ರ ಉಚಿತ ಇಲ್ಲ. ನೀವು ಕಲಿಬೇಕು. ಮಕ್ಕಳೆಲ್ಲರೂ ಕಲಿತರೆ ಅಂಕ ಉಚಿತ ಸಿಗ್ತದೆ.